ಇನ್ನು ರಾಜ್ಯದೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಜೋರಾಗಿತ್ತು. ಜಿಲ್ಲೆಗಳಲ್ಲೂ ಮಹಿಳೆಯರು, ಮಕ್ಕಳು ಎಳ್ಳು ಬೆಲ್ಲ ಬೀರಿ ಸಂಕ್ರಾಂತಿ ಆಚರಿಸಿದರು. ನಾಡಿನಾದ್ಯಂತ ಹೇಗಿತ್ತು ಹಾಗಾದ್ರೆ ಸಂಕ್ರಾಂತಿ ಸಂಭ್ರಮ? ಬನ್ನಿ ನೋಡೋಣ. ಸಂಕ್ರಾಂತಿ ಸೂರ್ಯ ಪಥ ಬದಲಿಸೋ ಸಮಯ. ಅನ್ನದಾತನಿಗೆ ಸುಗ್ಗಿ ಸಂಭ್ರಮ. ಫಸಲು ಕೊಟ್ಟ ಭೂಮಿಗೆ ಕೃತಜ್ಞತಾ ಭಾವದಿಂದ ಕೈಮುಗಿಯುವ ಹಬ್ಬ. ನಾಡಿನೆಲ್ಲೆಡೆ ಎಳ್ಳು ಬೆಲ್ಲದ ಸವಿ ಜೊತೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹಬ್ಬದ ಹಿನ್ನೆಲೆ ದೇವಸ್ಥಾನಗಳತ್ತ ಭಕ್ತ ಸಾಗರವೇ ಹರಿದು ಬಂತು. ಬೆಂಗಳೂರಿನ ಗವಿಗಂಗಾಧರೇಶ್ವರನ ಸನ್ನಿಧಿ ಚಮತ್ಕಾರಕ್ಕೆ ಸಾಕ್ಷಿಯಾಯಿತು. ಸಂಜೆ 5:20 ಸುಮಾರಿಗೆ ನಂದಿಯ ಕೊಂಬಿನ ಮಧ್ಯದಿಂದ ಗರ್ಭಗುಡಿ ಪ್ರವೇಶಿಸಿದ ಸೂರ್ಯರಶ್ಮಿ ಶಿವಲಿಂಗವನ್ನ ಸ್ಪರ್ಶಿಸಿತು. ಇದು ಥರ್ಡ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಸೊ ಪಾಸ್ಟ್ 2020 ಬಂದಿದ್ದೆ, ಅದಾದ್ಮೇಲೆ 22 ಬಂದಿದ್ದೆ, ಅದಾದ್ಮೇಲೆ ಇದು ನೆಕ್ಸ್ಟ್ ಥರ್ಡ್ ಟೈಮ್ ಬರ್ತಿರೋದು ಇಲ್ಲಿಗೆ. ಸೊ ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲೇ ಇಂಥ ಒಂದು ಪ್ರಸಿದ್ಧವಾದಂತಹ ಒಂದು ಶಿವ ದೇವಸ್ಥಾನ ಇದೆ. ಅದು ಈ ಮಕರ ಸಂಕ್ರಾಂತಿಯಲ್ಲಿ ಇದಕ್ಕೆ ಡಿಫರೆಂಟ್ ಆದಂತಹ ಒಂದು ಇದೆ ಕಥೆ ಇದೆ. ಸೊ ಸೂರ್ಯರಶ್ಮಿ ಇದು ಈಗ ಶಿವಲಿಂಗದ ಮೇಲೆ ಬೀಳುತ್ತೆ, ಅದು ಸೊ ಆಸ್ಪೀಷಿಯಸ್ ಅದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಚಂದ್ರಮೌಳೇಶ್ವರ ದೇಗುಲವು ಸಂಕ್ರಾಂತಿ ವಿಸ್ಮಯಕ್ಕೆ ಸಾಕ್ಷಿಯಾಯಿತು. ಉತ್ತರಾಯಣಕ್ಕೆ ಪಥ ಬದಲಿಸುತ್ತಿದ್ದಂತೆ ಶಿವಲಿಂಗದ ಮೇಲೆ ಸೂರ್ಯರಶ್ಮಿಯ ಸ್ಪರ್ಶವಾಯಿತು. ಇನ್ನು ನಟ ದರ್ಶನ್ ಫಾರ್ಮ್ ಹೌಸ್ನಲ್ಲೂ ಸುಗ್ಗಿ ಹಬ್ಬದ ಸಂಭ್ರಮ ಕಳೆಗಟ್ಟಿತ್ತು. ದರ್ಶನ್ ಅನುಪಸ್ಥಿತಿಯಲ್ಲಿ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಹಾಗೂ ಅಳಿಯ ಚಂದನ್ ಹಬ್ಬವನ್ನ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ರು. ರಾಸುಗಳನ್ನ ಕಿಚ್ಚು ಹಾಯಿಸಿ ಸಂಕ್ರಾಂತಿ ಆಚರಿಸಿದ್ರು. ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಬೆಂಗಳೂರಿನಲ್ಲಿ ಎತ್ತಿನ ಬಂಡಿ ಏರಿ ಜನರಿಗೆ ಎಳ್ಳು, ಬೆಲ್ಲ, ಕಬ್ಬು, ಕಡಲೆಕಾಯಿ ನೀಡೋ ಮೂಲಕ ಜನರೊಂದಿಗೆ ಸಂಕ್ರಾಂತಿ ಆಚರಿಸಿದ್ರು. ಸಂಕ್ರಾಂತಿ ಹಿನ್ನೆಲೆ ಬಾಗಲಕೋಟೆಯ ಕೂಡಲ ಸಂಗಮ ಕ್ಷೇತ್ರಕ್ಕೆ ಸಾಗರೋಪಾದಿಯಲ್ಲಿ ಬಂದ ಭಕ್ತಗಣ ಸಂಗಮನಾಥನ ದರ್ಶನ ಪಡೆದ್ರು. ಕೃಷ್ಣ, ಮಲಪ್ರಭಾ, ಘಟಪ್ರಭಾ ನದಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾದ್ರು. ಇನ್ನು ಪ್ರಧಾನಿ ಮೋದಿ ನಿನ್ನೆ ದೆಹಲಿಯಲ್ಲಿ ಸಂಕ್ರಾಂತಿ ಹಬ್ಬ ಆಚರಿಸಿದ್ರು. ಇನ್ನು ಇಂದು ಬೆಳಗ್ಗೆ ತಮ್ಮ ನಿವಾಸದಲ್ಲೇ ಗೋವಿನ ಕರುಗಳಿಗೆ ಹುಲ್ಲು ತಿನ್ನಿಸಿ ಸಂಭ್ರಮಿಸಿದ್ರು. ಕರ್ನಾಟಕದಲ್ಲಿ ಸಂಕ್ರಾಂತಿ ಆಚರಿಸಿದ್ರೆ ಇದೇ ಹಬ್ಬವನ್ನ ತಮಿಳುನಾಡಿನಲ್ಲಿ ಪೊಂಗಲ್ ಅಂತ ಅದ್ಧೂರಿಯಾಗಿ ಆಚರಿಸ್ತಾರೆ.